ಪರ್ಟಿಕ್ಯುಲರ್ ಕಾರಣ ಇದೆ ಸರ್ ಇಷ್ಟು ಬೇಗ ಶೂಟ್ ಮುಗಿಸ್ಬೇಕು ಅನ್ನೋವಂಥದ್ದು ನಿಮಗೆ ವೈಯಕ್ತಿಕ ಒಂದು ಕಾರಣ? ಹೌದು, ಯಾಕಂದರೆ ರಿಲೀಸ್ ಮಾಡಬೇಕಲ್ಲ. ಬಿಕಾಸ್ ಈಗ December 25th ಅನ್ನೋದು ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಡೇ ಆ್ಯಂಡ್ ಒಳ್ಳೆ ಹಾಲಿಡೇಸ್ ಇದೆ ಜಾನ್ ಎಂಡ್ವರೆಗೂ. ಸೊ 1 month ಆಫ್ ಗುಡ್ ರನ್ ಯಾವ್ದಾದ್ರು ಸಿನಿಮಾಗೆ ಬೇಕಲ್ಲ ಸರ್. ಆ್ಯಂಡ್ ನಾವು ಸ್ಟಾರ್ಟ್ ಮಾಡೋ ಟೈಮಲ್ಲಿ ಹೇಗಿತ್ತು ಅಂದರೆ ಮಿಸ್ ಮಾಡಿದ್ರೆ ಇಟ್ಸ್ ಓನ್ಲಿ ಜೂನ್ ಆ್ಯಂಡ್ ಜುಲೈ. ಫೆಬ್ ಆ್ಯಂಡ್ ಮಾರ್ಚಲ್ಲಿ ನಿಮಗೆ ಎಕ್ಸಾಮ್ಸ್ ಬರುತ್ತೆ, ಇಮಿಡಿಯೇಟ್ಲಿ IPL ಬರುತ್ತೆ. IPL ಬಂದರೆ ಯಾವುದು ಡೌಟೇ, ಒಂದು ಡೌಟಲ್ಲೇ ಹೋಗಬೇಕು ಸಿನಿಮಾ. ಬಟ್ ಹಾಗಿರ್ಬೇಕಾದ್ರೆ ದೆನ್ ದರ್ಸ್ ನೋ ಪಾಯಿಂಟ್. ಮಾಡಿದ್ರೆ ಹರಿ ಮಾಡಿ ಅಟ್ಲೀಸ್ಟ್ ಒಂದು ಚಾಲೆಂಜ್ ಹಾಕ್ಕೊಂಡು ಆ ಟೈಮಿಗೆ ಬಂದ್ಬಿಡೋಣ. ಯಾಕಂದರೆ ಪ್ರೊಡ್ಯೂಸರ್ಸಿಗೆ ಹೆಲ್ಪ್ ಆಗುತ್ತೆ, ಚಿತ್ರಮಂಜರಿಗಳಿಗೆ ಸಿನಿಮಾ ಸಿಗುತ್ತೆ ಒಂದು ನಮ್ಮ ಕಡೆಯಿಂದ. ಎಲ್ಲದು ಕೌಂಟ್ ಮಾಡಿ ನಾವು ಮಾಡಿದ್ದು. ಅದಕ್ಕೇ ಯಾವತ್ತೂ ನಮಗಿಲ್ಲಾಂದರೆ ಪ್ರೆಸ್ ಮೀಟ್ July 5th ಪ್ರೆಸ್ ಮೀಟ್ ಮಾಡಿದಾಗಲೇ ನಾನು ಆ ಧೈರ್ಯ ಬರ್ತಾ ಇರಲಿಲ್ಲ ಡೇಟ್ ಅನೌನ್ಸ್ ಮಾಡೋಕ್ಕೆ. ಮಾಡಿದ್ವಿ ಆ್ಯಂಡ್ ಎಷ್ಟೋ ಸಲ ಸಮ್ಟೈಮ್ಸ್ ನಾವು ಮಾಡಿ ಪೋಸ್ಟ್ಪೋನ್ ಮಾಡಿದ್ದು ಉಂಟು. ಬಟ್ ಇಲ್ಲಿ ವಿ ಸ್ಟಕ್ ಆನ್ ಆ್ಯಂಡ್ ಎಲ್ಲರೂ ಹಗಲು ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡ್ಯಾರೆ. ಸೊ ಈಗ ಮ್ಯಾಕ್ಸ್ ಆ್ಯಂಡ್ ಮಾರ್ಕ್ ಡಿಫ್ರೆನ್ಸ್ ಬಗ್ಗೆ ಹೇಳಿದ್ರಿ ಸರ್. ಸೊ ಮ್ಯಾಕ್ಸ್ ಒಂದು ರಾತ್ರಿಯಲ್ಲಿ ನಡೆಯುವಂಥ ಕತೆ, ಸೊ ಮಾರ್ಕು ಅದೇ ಥರದ ಒಂದು ಟೈಮ್ ಕನ್ಸ್ಟ್ರೈನ್ ಅಂದರೆ ಇದರಲ್ಲಿ ಟಿಪಿಕಲ್ ಯಾವುದೋ ಒಂದು ವಿಚಾರಕ್ಕಂತ ಬರೋಲ್ಲ, ಬಟ್ ಯಾವುದೋ ಒಂದು ಇಮೋಷನಿಗೆ ಬರುತ್ತೆ ಅದು. ಓಕೆ, ದೇರ್ ಇಸ್ ಅಬೌಟ್ 48 hours ಆಫ್ ಫಿಲ್ಮ್. ಸೊ ಈಗ ಸರ್ ರಿಲೀಸ್ ಡೇಟ್ ಬಗ್ಗೆ ಮಾತಾಡ್ತಿದ್ವಿ. ಸೊ ಅರ್ಜುನ್ ಜನ್ಯ ಅವರಿಗೆ ಆ ಜನ್ಯ ಅನ್ನುವಂತಹ ವರ್ಡ್ ಕೊಟ್ಟಿದ್ದೇ ನೀವು. ಸೊ ಅವರ ಡೆಬ್ಯೂ ಮೂವಿ ಕೂಡ 45 ಅದು ಅವತ್ತೇ ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ಆ ಮೂವಿಗೂ ಚೇಂಜಸ್ ಅವ್ರು ತಂದಾಗ ಇನ್ಪುಟ್ ಕೊಟ್ಟು ಅದೆಲ್ಲ ಒಂದು ಸ್ವಲ್ಪ ಚೇಂಜಸ್ ಮಾಡಿಕೊಟ್ಟಿದ್ದೀರಿ. ಸೊ ಈಗ ಅವರ ಫಸ್ಟ್ ಡೆಬ್ಯೂಟೋರಿಯಲ್ ಫಿಲಮ್ಗೂ ಆ್ಯಂಡ್ ಆ್ಯಸ್ ಅ ಡೈರೆಕ್ಟರ್ ಆ್ಯಂಡ್ ಮಾರ್ಗ್ ಈಗ ಒಂದೇ ಇದು ಆಗ್ತಿದೆಯಲ್ಲ, ಸೊ ಬಾಕ್ಸ್ ಆಫೀಸ್ ಹೆಂಗೆ ತಡ್ಕೊಳ್ಳುತ್ತೆ ಅಂತ ಎರಡು ಬಿಗ್ ಅಂದರೆ ಫಸ್ಟ್ ಕ್ಲಾರಿಫೈ ಮಾಡ್ಬಿಡ್ತೀನಿ. ನಾನು ಇನ್ಪುಟ್ಸ್ ಅಂತ ಏನು ನಾನು ಕೊಟ್ಟಿಲ್ಲ ಸರ್, ಕಂಪ್ಲೀಟ್ಲಿ ಅವ್ರದ್ದೇ. ನಾನು ತಪ್ಪಾಗತ್ತೆ ಮಾತಾಡೋದು. ಬಟ್ ಕತೆ ಹೇಳಿದ್ರು ಅವ್ರು ಫಸ್ಟ್ ಡೈರೆಕ್ಷನ್ ಮಾಡಬೇಕು ಅಂದಾಗ ಅವ್ರು ಬಂದಿದ್ದು ನಮ್ಮ ಹತ್ರನೇ ಒಂದು ರಾತ್ರಿ ಕೂತರು ಏನೋ ಹೇಳಬೇಕು ಅಂತ. ನನಗೆ ಅವರಲ್ಲಿ ತುಂಬ ಇಷ್ಟ ಆಗಿದ್ದು ಎರಡು ವಿಚಾರ ಹೇಳ್ತೀನಿ ಕೇಳಿ. ಅವರು ಡೈರೆಕ್ಷನ್ ಮಾಡಬೇಕು ಅಂದಾಗ ಒಂದು ಬಂದು ನನಗೆ ಕೇಳಿದ್ದು, ನನಗೆ ಒಂದು ಕೇಳಿದಾಗ ನಾನು ಹೇಳಿದ್ದು, ನಿನಗೆ ಇಷ್ಟ ಇದೆ ತಾನೆ ನಿಮಗೆ, ಜಸ್ಟ್ ಮಾಡಿ. ಇವತ್ತಿನ ಮೇಲೆ ಎಷ್ಟೋ ವರ್ಷ ಆದಮೇಲೆ ಅಯ್ಯಯ್ಯೋ ನಾನು ಮಾಡಬೇಕಿತ್ತು ಈ ರಿಗ್ರೆಟ್ಸ್ ಬೇಡ ಲೈಫಲ್ಲಿ, ಮಾಡಿಬಿಡಿ. ಎರಡನೇದು ನನಗೆ ಅವ್ರಿಗೆ ಭಾಳ ಇಷ್ಟ ಆಗಿದ್ದು, ಕತೆ ಹೇಳಕ್ಕೆ ಬಂದಾಗ ನನಗೆ ಅಂತ ಹೇಳಲೇ ಇಲ್ಲ ಅವರು. ತುಂಬ ನೀಟಾಗಿ ಅಣ್ಣ ಸರ್ ಇದು ಶಿವಣ್ಣ ಇವರು ಐ ಲವ್ಡ್ ಇಟ್ ಆ್ಯಕ್ಚುಲಿ. ಏನು ಗೊತ್ತಾ, ಇಲ್ಲಾಂದರೆ ನಮ್ಮನ್ನು ಈಗ ನಮ್ಮ ಹತ್ರ ನಾವೆಲ್ಲ ಒಟ್ಟೊಟ್ಟಿಗೆ ಬೆಳ್ಕೊಂಬಂದಿರೋದ್ರಿಂದ, ನನ್ನ ಸಿನಿಮಾದಲ್ಲಿ ಮಾಡ್ಕೊಂಬಂದಿರೋದ್ರಿಂದ ನನ್ನನ್ನು ಮೆಚ್ಚಕ್ಕನ ಸರ್ ಇದು ನೀವು ಬೇಡ ಅಂದರೆ ಇನ್ನೊಬ್ಬರ ಹತ್ರ ಹೋಗ್ತೀನಿ ಅಂತ ಹೇಳ್ಬೋದಲ್ಲ. ಅಟ್ಲೀಸ್ಟ್ ದಟ್ ಇಸ್ ದ ಮೋಸ್ಟ್ ಶುಗರ್ ಕೋಟೆಡ್ ಲೈನ್. ಕರೆಕ್ಟ್. ಹಿ ವಾಸ್ ಸೋ ಇನ್ನೋಸೆಂಟ್ ಆ್ಯಂಡ್ ಆನೆಸ್ಟ್ ಆಗಿ. ಹೌದು ಈ ಮೂರು ಯಾರು ರೀ ಇದು ಅಂದರೆ, ಸರ್ ಅದು ಇವರು. ನಾನು ಯೋಚನೆ ಮಾಡ್ತಾ ಇದ್ದೆ, ಇಲ್ಲ ತುಂಬ ಚೆನ್ನಾಗಿದೆ ಇದು, ಇಲ್ಲ ಸರ್ ಅವರೇ ಮಾಡಬೇಕು ಅದಕ್ಕೆ. ಬಟ್ ನಿಮ್ಮದೊಂದು ಈ ಸಬ್ಜೆಕ್ಟ್ ವಿಚಾರದಲ್ಲಿ ಇದು ನಾನು ನೋಡಿ ಸಬ್ಜೆಕ್ಟ್ ನಿಮ್ಮದು ನೀವು ಮಾಡಿ, ಬಟ್ ವಾಟ್ ಎವರ್ ಹ್ಯಾಪನ್ ಲೇಟರ್ ಇಸ್ ಸೆಕೆಂಡ್ರಿ. ಬಟ್ ಐ ಲವ್ಡ್ ಇಸ್ ಇನ್ನೋಸೆನ್ಸ್. ಸೆಕೆಂಡ್ಲಿ ನೀವು ಬಾಕ್ಸ್ ಆಫೀಸ್ ಹೇಗಿದೆ ಅಂತ ತಡ್ಕೊಳ್ಳುತ್ತೆ ಅಂತಾರೆ. ಬಾಕ್ಸ್ ಆಫೀಸ್ ಸಂಭ್ರಮ ಮಾಡುತ್ತೆ ಸರ್. ಇದು ಒಳ್ಳೆ ಚೆನ್ನಾಗಿದೆಯಲ್ಲ. ಅಂದರೆ ಎರಡು ಮದಗಜಗಳ ಏನಿಲ್ಲ, ಎರಡು ಕಡೆ ಎರಡು ಚೌಲ್ಟ್ರಲ್ಲಿ ಎರಡು ದೊಡ್ಡ ಮದುವೆ ಅನ್ಕೊಳ್ಳಿ. ಅದು ಹೆಂಗದು ಊರು ತಡ್ಕೊಳತ್ತಾ ಅಂತ ಕೇಳಿದ್ರೆ, ಇವಾಗ ಎರಡು ಕಡೆನೂ ಇವಾಗ ನೀವೇ ಒಂದು ಅತಿಥಿಯಾಗಿ ಇಬ್ಬರು ಪರಿಚಯ ಅಂದ್ಕೊಳ್ಳೋಣ. ಬಟ್ ನಿಮ್ಮ ಆಯ್ಕೆ ಏನಿರುತ್ತೆ, ಯಾವುದೋ ಒಂದು ಫಸ್ಟು ಯಾವುದೋ ಒಂದು ಸೆಕೆಂಡು. ಈಗ ಎರಡು ಚೌಲ್ಟ್ರಿ ಹಿಂಗಿದೆ ಅನ್ಕೊಳ್ಳಿ ಸರ್. ಈಗ ನೀವು ಹೋಗಿ U-turn ಮಾಡ್ಕೊಂಬರ್ಬೇಕು ಅನ್ಕೊಳ್ಳಿ. U-turn ಮಾಡ್ಕೊಂಬರ್ಬೇಕಾದ್ರೆ ಫಸ್ಟ್ ಯಾವ್ದು ಸಿಗುತ್ತೋ ಅದೇ ಫಸ್ಟು, ಸೆಕೆಂಡ್ ಯಾವ್ದು ಸಿಗುತ್ತೋ ಅದೇ ಸೆಕೆಂಡು. ಕರೆಕ್ಟ್. ಎರಡಕ್ಕೂ ಹೋಗ್ತೀರ ತಾನೆ ನೀವು. ನಿಮಗೆ ಭಾಳ ಬೇಕು ಅಂದರೆ ನಾನು ಹೇಳೋದು, ನೀವು ನಂಬಿದ್ರೆ ಈ ಎರಡು ವ್ಯಕ್ತಿಗಳು ನನಗೆ ಬೇಕು ಅಂದ್ಕೊಂಡ್ರೆ ಎರಡು ಮದುವೆನೇ ಅಟೆಂಡ್ ಆಗ್ತೀರ. ಈ ಸಂಭ್ರಮದಲ್ಲಿ ಅಲ್ಲೂ ಅಡುಗೆ ಕಮ್ಮಿ ಆಗಲ್ಲ, ಇಲ್ಲೂ ಅಡುಗೆ ಕಮ್ಮಿ ಆಗಲ್ಲ, ಸೌಕರ್ಯಗಳು ಕಮ್ಮಿ ಆಗಲ್ಲ, ಅತಿಥಿ ಸೇವೆ ಕಮ್ಮಿ ಆಗಲ್ಲ. ಎಲ್ಲಿಂದ ಅವು ಸಂಭ್ರಮ ಅಷ್ಟೇ. ಎರಡು ಚೌಲ್ಟ್ರಲ್ಲಿ ಎಲ್ಲರೂ ನಗ್ತಾ ಇರ್ತಾರೆ, ಸ್ಮೈಲ್ ಮಾಡ್ತಾ ಇರ್ತಾರೆ. ಹೊರಗಡೆ ನಿಂತ್ಕೊಂಡು ಅವ್ನು ಯಾವನ ಯೋಚನೆ ಮಾಡ್ತಾ ಇರಬೇಕು, ಹೆಂಗೆ ತಾಳಿ ಕಮ್ಮಿ ಆಗೋಯ್ತು, ಹೆಂಗೆ ಸರ್ ಅದು ಅವ್ರದ್ದು ಇವ್ರದ್ದು. ಆ ಗಂಡು ಹಣ್ಣು ಬೇರೆ, ಈ ಗಂಡು ಹಣ್ಣು ಬೇರೆ, ಅಲ್ಲಿ ತಂದೆ ತಾಯಿ ಬೇರೆ, ಇಲ್ಲಿ ತಂದೆ ತಾಯಿ ಬೇರೆ, ಬೀಗರು ಬೇರೆ. ಕರೆಕ್ಟಾ? ಕರೆಕ್ಟ್ ಸರ್. ಬಟ್ ಥಿಯೇಟರ್ ಸಂಖ್ಯೆನಲ್ಲಿ ನಾವು ಹೆಚ್ಚು ಕಮ್ಮಿ ಆಗುತ್ತಾ? ಇಲ್ಲ ಸರ್, ಹೆಂಗಾಗುತ್ತೆ. ಒಂದು ಇವಾಗ ಯಾವುದೇ ಥಿಯೇಟ್ರಲ್ಲಿ ಎಷ್ಟು ಥಿಯೇಟ್ರಲ್ಲಿ ಬಿಡ್ತೀರಾ ನೀವು? ಒಂದು 300 ಅಲ್ವಾ, 250 300 ಮಲ್ಟಿಪ್ಲೆಕ್ಸಸ್ ಬಿಟ್ಟು ನಾನು ಹೇಳ್ತಾ ಇರೋದು. 600 ಚಿಲ್ಲರೆ ಥಿಯೇಟ್ರ್ ಇದೆ, ಇನ್ನೂ ಇದೆ. ಆರಾಮಾಗಿ ಶೇರ್ ಆಗುತ್ತಲ್ಲ ನಿಮಗೆ. ಈಗ ಯಾವುದೋ ಭಾಳ ಇಂಪಾರ್ಟೆಂಟ್ ಇರೋ ಥಿಯೇಟ್ರು ಡಿಸ್ಟ್ರಿಬ್ಯೂಟರ್ ಮಾತಾಡ್ಕೊಂಡು 2 ಶೋ ಹಾಕೋತಾರೆ. ಯಾವುದಾದ್ರು ಒಂದು ವೀಕ್ ಆದರೆ ಇನ್ನೊಂದು ಶೋ ಜಾಸ್ತಿ ಮಾಡ್ತಾರೆ. ಕರೆಕ್ಟಾ? ಹಿಂಗನ ಆಗುತ್ತೆ ಸರ್. ಈಗ ಮಾರ್ಕೆ ತೊಗೊಳ್ಳೋಣ ಸರ್, ನಮ್ದು ಏನಾದ್ರು ವೀಕ್ ಆಯಿತು ಅಂದರೆ 45 ಜಾಸ್ತಿ ಮಾಡ್ಕೋತಾರೆ ಅಂದರೆ ಒಂದೇ ಥಿಯೇಟ್ರಲ್ಲಿ ಇದ್ದರೆ.
ಓಕೆ ಅಲ್ವಾ ಅದು, ನಮಗೆ ಓಕೆ ಅವ್ರಿಗೆ ಓಕೆ ಅಂದಮೇಲೆ ಇವಾಗ ಏನಾಗುತ್ತೆ, ಇವತ್ತು ನೋಡಿ ಇನ್ನೊಂದು ತೆಲುಗು ಪಿಕ್ಚರ್ ರಿಲೀಸ್ ಇವತ್ತು, ಅಖಂಡ. ಕರೆಕ್ಟಾ? ಈಗ ಖಾಲಿ ಇರೋ ಥಿಯೇಟ್ರ್ಗಳಲ್ಲಿ ಅವ್ರು ಬರೋದು ಬೆಟ್ರ, ಖಾಲಿ ಇರೋ ಥಿಯೇಟ್ರ್ಗಳಲ್ಲಿ 2 ಕನ್ನಡ ಬರೋದೇ ಬೆಟ್ರ? ಓಕೆ ತಾನೇ ಅದು? ಆ್ಯಂಡ್ ಇಟ್ಸ್ ಅ ಹಾಲಿಡೇ, ಎಲ್ಲರ ಹತ್ರ ಕೈಯಲ್ಲಿ ರಜಾ ಇದೆ, ದುಡ್ಡಿದೆ, ಅವ್ರಿಗೂ ಎಂಟರ್ಟೈನ್ಮೆಂಟ್ ಬೇಕು, ಏನೂ ವ್ಯತ್ಯಾಸ ಆಗಲ್ಲ. ನಾವು ಹೊರಗಡೆ ನಿಂತ್ಕೊಂಡು ನೋಡ್ತಾ ಇರೋರು ಅಷ್ಟೇ. ಇನ್ಫ್ಯಾಕ್ಟ್ ನಾನು KVN ಅವರು ಎಲ್ಲರೂ ಮಾತಾಡ್ಕೋತಾ ಇರ್ತೀವಿ ಫೋನಲ್ಲಿ, ನಿಮ್ದೇನಪ್ಪ ರೀ, ಸುಪ್ರೀತ್ ನನಗೆ ಭಾಳ ಕ್ಲೋಸ್. ನಾವು ಮಾತಾಡ್ತಾರೆ, ಏನ್ರಿ ಸುಪ್ರೀತನ್ ಸರ್ ಇಲ್ಲ ಸರ್ ಇವ್ರದ್ದು ಸಿ ವಿ ಆರ್ ಆ್ಯಕ್ಚುಲಿ ವೆರಿ ಗುಡ್ ಸರ್. ಈಗ ನೀವು ಹೇಳೋದು ಶಿವಣ್ಣನಿಗೆ ನಾವು ಯಾರಾದ್ರು ಕೆಟ್ಟದ್ದು ಬಯಸೋಕ್ಕಾಗತ್ತಾ? ಉಪ್ಪಿ ಸರನ್ನು ನಾವು ಕಮ್ಮಿ ಪ್ರೀತಿಸೋಕ್ಕಾಗತ್ತಾ? ಇಲ್ಲ ಅರ್ಜುನ್ ಜನ್ಯ ಇವಾಗಿಂದ ನಮ್ಮ ಮನೆ ಹುಡುಗ ಅಲ್ವಾ, ಏನು ಮಾತಾಡ್ತೀರಿ ನೀವು? ಅದಿರುತ್ತೆ. ಬಟ್ ಒಂದು ಯು ಶುಡ್ ಅಂಡರ್ಸ್ಟ್ಯಾಂಡ್. ಎಥಿಕ್ಕಿಗೆ ಬರೋಣ. ಈಗ ನೀವು ಹೇಳೋದು ಒಂದು, ಎಥಿಕ್ಸಿಗೆ ಬರೋಣ. ಎಥಿಕಲಿ ಬರೋಕ್ಕೆ ಹೋದರೆ ನಾನು ರೈಟ್ ಇದ್ದೀನಲ್ಲ ಸರ್. ಡಿಸೆಂಬರ್ 25 ಬರ್ತೀನಿ ಅಂತ ಡಿಸೈಡ್ ಮಾಡಿದ್ದು ಮೊದಲು ನಾನು, ಆಮೇಲೆ ಅವರು. ಸೊ ಈಗ ಕ್ವಶನ್ ನನಗೆ ಬರಲೇಬಾರ್ದು. ಆ್ಯಕ್ಚುಲಿ ಬಂದಿದೆ, ನಾನು ಹೇಳ್ತೀನಿ, ಯಾಕಂದ್ರೆ ಅದು ನಮ್ಮ ಸಿನಿಮಾ ಅನ್ಕೊಂಡು ಮಾತಾಡ್ತಾ ಇದ್ದೀನಿ ನಾನು. ಬಟ್ ಆ್ಯಕ್ಚುಲಿ ಎಥಿಕಲಿ ಹೋದರೆ ವಿ ಆರ್ ದ ಫಸ್ಟ್ ಡಿಸೈಡರ್ಸ್, ದೇ ಆರ್ ದ ಸೆಕೆಂಡ್ ಡಿಸೈಡರ್ಸ್. ದಟ್ ಮೀನ್ಸ್ ದೇ ಆರ್ ಮೋರ್ ಕಾನ್ಫಿಡೆಂಟ್. ಕರೆಕ್ಟ್? ದಟ್ ಇಸ್ ನೈಸ್, ನೋ? ದಟ್ ದೇ ಆರ್ ಸೋ ಕಾನ್ಫಿಡೆಂಟ್ ಅಬೌಟ್ ದೇರ್ ಫಿಲ್ಮ್. ಗುಡ್, ಲೆಟ್ ಇಟ್ ಬಿ ಗುಡ್ ಸರ್. ಒಳ್ಳೇದಾಗಲಿ 2 ಸಿನಿಮಾಗೂ. ಆ್ಯಂಡ್ ಅರ್ಜುನ್ ಮೊದಲನೇ ಸಿನಿಮಾ ಮಾಡ್ತಾರೆ. ನಾನು ಹೋಗಲಾಟಲ್ಲಿ ಹೇಳ್ತಾ ಇದ್ದೀನಿ, ಸಿನಿಮಾ ತುಂಬ ಚೆನ್ನಾಗಬೇಕು ಅವರಿಗೆ. ಹಿ ಈಸ್ ಅ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ಆ್ಯಂಡ್ ಯಾವತ್ತು ಮೈಂಡಲ್ಲಿ ಮನಸ್ಸಲ್ಲಿ 2 ಮಾತು ಇಟ್ಕೊಂಡು ಏನೇನೋ ಮಾತಾಡಲ್ಲ ವ್ಯಕ್ತಿ. ಹಿ ಈಸ್ ಅ ವೆರಿ ಸ್ವೀಟ್ ಪರ್ಸನ್. ಐ ರಿಯಲಿ ವಿಶ್ ಹಿಮ್ ಗುಡ್. ನಾನೇನು ಅವತ್ತು ಅರ್ಜುನ್ ಜನ್ಯ ಅಂತ ಇಟ್ಟಾಗ ನನ್ನ ಸಿನಿಮಾದಲ್ಲಿದ್ದರು, ಈಗ ಬೇರೆಯವ್ರು ಆಗ್ಬಿಡ್ತಾರೆ ಅವರು. ಚಾನ್ಸೇ ಇಲ್ಲ. ಅವ್ರು ಎಲ್ಲಿದ್ದರೂ ನಮ್ಮವರೇ. ಆ್ಯಂಡ್ ಐ ರಿಯಲಿ ವಿಶ್ ಗುಡ್ ಫಾರ್ ಹಿಮ್.